ಹಾಯ್ ಗೈಸ್, ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ವಿಚಾರ. ಇವತ್ತು ನಮ್ಮ ಶಾಸ್ತ್ರಿ ಕೇಟ್ರರ್ಸಿಂದ ಒಂದು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸೊ ಸಕ್ಸಸ್ಫುಲ್ಲಾಗಿ ರನ್ ಆಗಿದೆ ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ ಆ್ಯಂಡ್ ಮನೆಗೆ ಕೂಡ ತೊಗೊಂಡೋಗಿದ್ದಾರೆ. ಆ್ಯಂಡ್ ಮೈನ್ ಥಿಂಗ್ ಈಸ್ ಗೈಸ್, ನೋಡಿ, ನಾನು ಈ ಥರ ಅನ್ನದಾನ ಕಾರ್ಯಕ್ರಮ ಮಾಡಬೇಕು ಅಂದರೆ ನನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಯಾವುದಾದ್ರೂ ಬ್ಲೈಂಡ್ ಸ್ಕೂಲ್ ಆಗಲಿ, ಇಲ್ಲಾಂದ್ರೆ ಅನಾಥಾಶ್ರಮ ಆಗಲಿ, ಇಲ್ಲ ಓಲ್ಡ್ ಏಜ್ ಹೋಮ್ ಆಗಲಿ, ಯಾವುದಾದ್ರೂ ಇರಲಿ, ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಆ್ಯಂಡ್ ನಾನು ನಮ್ಮ ಟೀಮ್ ಬಂದು ಡೆಫಿನೆಟಾಗಿ ಅವ್ರಿಗೆ ಅನ್ನದಾನ ಕಾರ್ಯಕ್ರಮ ಅಂತೂ ಇಟ್ಕೊತೀನಿ. ಸೊ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಸಪೋರ್ಟ್ ಮಾಡ್ತೀರಾ ಅಂದರೆ ದುಡ್ಡಿನ ಬಗ್ಗೆ ಅಲ್ಲ, ಓನ್ಲಿ ನಿಮ್ಮ ಕಡೆಯಿಂದ ನಾನು ಕೇಳ್ಕೊಳ್ಳೋದೊಂದೇ, ಲೈಕ್ ಒಂದೇ ಗೈಸ್. ಸೊ ಆ ಲೈಕ್ ಕೊಡೋದ್ರಿಂದ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಬರುತ್ತೆ, ಡೆಫಿನೆಟಾಗಿ ಇನ್ನೂ ಮಾಡಬೇಕು ಅಂತ. ಸೊ ಇವತ್ತು ಒಂದು 50 ಕುಟುಂಬಕ್ಕೆ ನಾನು ಅನ್ನದಾನ ಮಾಡಿದ್ದೀನಿ. ಬಟ್ ನಾನು ಇದು ವೀಡಿಯೋಸ್ ಇಡ್ತಾ ಇರಲಿಲ್ಲ. ಯಾವತ್ತೇ ಆಗಲಿ ನಾನು ಏನಾದರೂ ಈ ಥರ ಪ್ರೋಗ್ರಾಮ್ಸ್ ಇಟ್ಕೊಂಡ್ರೆ ನಾನು ವೀಡಿಯೋಸ್ ಇಡಲ್ಲ. ಇವತ್ತು ಏನಕ್ಕೆ ಇಡ್ತಾ ಇದ್ದೀನಿ ಅಂದರೆ, ನಂದು ಅಲ್ಗಾರಿಥಮ್ ಡೌನ್ ಆಗ್ತಾಯಿದೆ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ. ಸೊ ಅದರಿಂದ ಈ ವಿಡಿಯೋ ಇಡ್ತಾಯಿದ್ದೀನಿ. ಸೊ ತಾವೆಲ್ಲರೂ ಏನಂತೀರ ಅಂದ್ಬಿಟ್ಟು ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾತ್ರ ದಯವಿಟ್ಟು ಮರಿಬೇಡಿ ಗೈಸ್. ಸೊ ತಾವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೈನ್ ಥಿಂಗ್ ಈಸ್ ಗೈಸ್, ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಗೈಸ್, ಬೈ ಎಲ್ಲರೂ ಚೆನ್ನಾಗಿರಿ. ಜೈ ಶ್ರೀರಾಮ್.